Mid support to 24,600, major support to 24,370, mid resistance 24,770, major resistance 24,960, market mid support ಮತ್ತು mid resistance ಗೆ ಸೆಂಟ್ರಲ್ ಇದೆ. ನಾಳೆ ಮಾರ್ಕೆಟ್ ಕರೆಕ್ಷನ್ ಬರೋವರೆಗೂ ವೇಟ್ ಮಾಡಬೇಕು. 24,600 ಹತ್ರ ಕರೆಕ್ಷನ್ ಬಂದಮೇಲೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಂಗ್ ಪ್ಲಾನ್ ಮಾಡ್ತೀನಿ. ಇಲ್ಲಾಂದರೆ ಗ್ಯಾಪ್ ಅಪ್ ಏನಾದ್ರು ಓಪನ್ ಆದರೆ 24,670 ಹತ್ರ ಮಾರ್ಕೆಟ್ ಸಸ್ಟೈನ್ ಆಗಬೇಕು. ಸಸ್ಟೈನ್ ಆದರೆ ಮಿಡ್ ರೆಸಿಸ್ಟೆನ್ಸ್ವರೆಗೂ ನಾನು ಬೈಂಗ್ ಪ್ಲಾನ್ ಮಾಡ್ತೀನಿ. ಇದು ನನ್ನ ನಿಫ್ಟಿ ಅನಾಲಿಸಿಸ್. ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಮಿಡ್ ಸಪೋರ್ಟ್ 55,200, ಮೇಜರ್ ಸಪೋರ್ಟ್ 54,950, ಮಿಡ್ ರೆಸಿಸ್ಟೆನ್ಸ್ 55,750, ಮೇಜರ್ ರೆಸಿಸ್ಟೆನ್ಸ್ 55,950. ಮಾರ್ಕೆಟ್ ಮಿಡ್ ಸಪೋರ್ಟ್ ಮತ್ತು ಮಿಡ್ ರೆಸಿಸ್ಟೆನ್ಸ್ಗೆ ಸೆಂಟ್ರಲ್ ಇದೆ. ಕರೆಕ್ಷನ್ ಬರೋವರೆಗೂ ನಾನೇ ವೆಯ್ಟ್ ಮಾಡಬೇಕಾಗುತ್ತೆ. 55,200 ಮಿಡ್ ಸಪೋರ್ಟ್ ಹತ್ರ ಕರೆಕ್ಷನ್ ಬಂದಮೇಲೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಅಲ್ಲಿಂದ ಫಸ್ಟ್ ಟಾರ್ಗೆಟ್ 55,500ವರೆಗೂ ಬೈಂಗ್ ಪ್ಲಾನ್ ಮಾಡ್ತೀನಿ. ಸೆಕೆಂಡ್ ಟಾರ್ಗೆಟ್ 55,500ಇಂದ 55,750ವರೆಗೂ ಬೈಂಗ್ ಪ್ಲಾನ್ ಮಾಡ್ತೀನಿ. ಇಲ್ಲ ಗ್ಯಾಪ್ ಅಪ್ ಏನಾದ್ರು ಜಾಸ್ತಿ ಓಪನ್ ಆದರೆ 55,750ಇಂದ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ಸರ್. ಇದು ನಮ್ಮ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಸರ್. ಥ್ಯಾಂಕ್ ಯು. ಬಾಯ್ ಎವ್ರಿವನ್. After correction buying sir, wait for market opening plus exit sir. Sir plus point ಹೇಳಬೇಕು ಅಂದರೆ ಲಾಸ್ಟ್ 1 hour ಗುಡ್ ರ್ಯಾಲಿ ಕೊಟ್ಟಿದೆ ಸರ್. ಈ ರ್ಯಾಲಿ ಮತ್ತೆ ಕಂಟಿನ್ಯೂ ಆಗುತ್ತೆ ಸರ್. ರೆಸಿಸ್ಟೆನ್ಸ್ ನೆಕ್ಸ್ಟ್ 300 ಪಾಯಿಂಟ್ವರೆಗೂ ರೆಸಿಸ್ಟೆನ್ಸ್ ಇಲ್ಲ ಸರ್. ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಮೈನಸ್ ಪಾಯಿಂಟ್ ಹೇಳ್ಬೇಕಂದ್ರೆ ಮಾರ್ಕೆಟ್ ಸಪೋರ್ಟ್ ಟು ರೆಸಿಸ್ಟೆನ್ಸ್ ಸೆಂಟ್ರಲ್ ಐತೆ. ಸೊ ನಾವು ಕರೆಕ್ಷನ್ ಆಗೋಕ್ಕೂ ವೇಟ್ ಮಾಡಬೇಕು, ಇಲ್ಲಾಂದರೆ ರಿಟ್ರೇಸ್ ಆಗೋಕ್ಕೂ ವೇಟ್ ಮಾಡಬೇಕು ಸರ್. ಮತ್ತು ಇನ್ನೊಂದು ಮೈನಸ್ ಪಾಯಿಂಟ್ ಸರ್, ನೋ ಸಪೋರ್ಟ್ ನೆಕ್ಸ್ಟು 230 ಪಾಯಿಂಟ್ಸ್ವರೆಗೂ ಸಪೋರ್ಟ್ ಇಲ್ಲ ಸರ್. ಇದು ಮೈನಸ್ ಪಾಯಿಂಟ್ ಆಗುತ್ತೆ. ಮತ್ತು ಸರ್ ಡೇ ಚಾರ್ಟು ರೆಡ್ ಇದೆ, ವೀಕ್ಲಿ ಚಾರ್ಟ್ ರೆಡ್ ಇದೆ, ಮಂತ್ಲಿ ಚಾರ್ಟ್ ರೆಡ್ ಇದೆ. ಇದು ಸೆಲ್ಲಿಂಗ್ ವ್ಯೂ ತೋರಿಸ್ತಾ ಇದೆ ಸರ್. ಸೊ ಇದು ಮೈನಸ್ ಪಾಯಿಂಟ್ ಆಗುತ್ತೆ ಸರ್. ಸೊ ನಾನು ಬ್ಯಾಂಕ್ ನಿಫ್ಟಿ ನಾಳೆ ಆಫ್ಟರ್ ಕರೆಕ್ಷನ್ ಹೀಗೆ ಮಾಡ್ತೀನಿ ಸರ್. ಸರ್ ನೆಕ್ಸ್ಟು ನಿಫ್ಟಿ ಸರ್. ನಿಫ್ಟಿ ಬೈಯಿಂಗ್ ವ್ಯೂ ಸರ್. ಬೈಯಿಂಗ್ ವ್ಯೂ ಅಂದರೆ ಮಾರ್ಕೆಟು 3 ಡೇಸಿಂದ ಒಂದೇ ಝೋನಲ್ಲಿ ಫೈಟ್ ಆಗಿದೆ ಸರ್. ಸೊ ಮಾರ್ಕೆಟ್ ಯಾವಾಗ ಫೈಟ್ ಆಗುತ್ತೋ ಅವ್ರ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಸರ್ ಪ್ಲಸ್ ಪಾಯಿಂಟ್ ಹೇಳ್ಬೇಕಂದ್ರೆ ಸರ್ 24,500 ಗ್ರೌಂಡ್ ಫಿಗರ್ ಸರ್. ಮಾರ್ಕೆಟ್ ಈ ಲೆವೆಲ್ ಕ್ರಾಸ್ ಮಾಡಿ ಮೇಲೇ ಕ್ಲೋಸ್ ಆಗುತ್ತೆ. ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಮತ್ತು ಇನ್ನೊಂದು ಪಾಯಿಂಟ್ ಸರ್, ಲೋ ರೆಸಿಸ್ಟೆನ್ಸ್ ನೆಕ್ಸ್ಟು 130 ಪಾಯಿಂಟ್ಸ್ವರೆಗೂ ರೆಸಿಸ್ಟೆನ್ಸ್ ಇಲ್ಲ ಸರ್. ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಸರ್ ಮೈನಸ್ ಪಾಯಿಂಟ್ ಹೇಳಬೇಕು ಅಂದರೆ ಸರ್ ನೋ ಸಪೋರ್ಟ್ ನೆಕ್ಸ್ಟ್ 120 ಪಾಯಿಂಟ್ಸ್ವರೆಗೂ ಸಪೋರ್ಟ್ ಇಲ್ಲ ಸರ್. ಇದು ಮೈನಸ್ ಪಾಯಿಂಟ್ ಆಗುತ್ತೆ ಸರ್. ಎಸ್ ಸರ್, ಅಷ್ಟೇ ಸರ್. ನನ್ನ ವ್ಯೂ ನೆಕ್ಸ್ಟ್ ನಿಫ್ಟಿ ಬೈಯಿಂಗ್ ಸರ್. ನಿಫ್ಟಿ ಬೈಯಿಂಗು, ಬ್ಯಾಂಕ್ ನಿಫ್ಟಿ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಹಾಯ್ ಸರ್. ನಾಳೆ ಅನಾಲಿಸಿಸ್ ಸರ್. ಬ್ಯಾಂಕ್ ನಿಫ್ಟಿ ಬಂದು ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ಅಂದರೆ ನಾಳೆ ಬಂದ್ಬಿಟ್ಟು ಡೌನ್ ಫಾಲ್ ಇದೆ ಸರ್. ನಾಳೆ ಸೆಟ್ಲ್ ಆಗಬೇಕು ಸರ್. ಮಾರ್ಕೆಟು ಸೆಟ್ಲ್ ಆದಮೇಲೆ ಲಿಕ್ವಿಡಿಟಿ ಕಲೆಕ್ಷನ್ ಆದಮೇಲೆ ಬೈಯಿಂಗ್ ಮಾಡ್ತೀನಿ ಸರ್. ಮತ್ತು ಈ ಸಪೋರ್ಟ್ ಹತ್ರ ಬಂದ್ಬಿಟ್ಟು ಮಾರ್ಕೆಟ್ ಫಸ್ಟ್ ಟೈಮ್ ಬರ್ತಿದೆ ಸರ್. ಫಸ್ಟ್ ಟೈಮ್ ಬರ್ತಾ ಇದ್ದೆ. ಪ್ಲಸ್ ಅದು ಸ್ಟ್ರಾಂಗ್ ಸಪೋರ್ಟ್ ಇದೆ ಸರ್. 55,150 ಬಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಸರ್. ನಾನು ಸೆಲ್ಲಿಂಗ್ ಮಾಡಬೇಕಂತಾಗಿನ ಆ ಝೋನ್ ಬ್ರೇಕ್ ಆಗಿದೆ ಅಂದ್ರೆಗಿನ ಸೆಲ್ಲಿಂಗ್ ಮಾಡ್ತೀನಿ ಸರ್. ಓವರಾಲ್ ನನ್ನ ವ್ಯೂ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ನೆಕ್ಸ್ಟ್ ನಿಫ್ಟಿ ಸರ್. ನಿಫ್ಟಿ ಬಂದ್ಬಿಟ್ಟು ನನ್ನ ವ್ಯೂ ಬಂದ್ಬಿಟ್ಟು ನಾಳೆ ಬಂದು ಬೈಯಿಂಗ್ ಸರ್. ಇವತ್ತು ಫುಲ್ ಡೇ ಮಾರ್ಕೆಟ್ ಒಂದೇ ಝೋನಲ್ಲಿ ಫೈಟ್ ಆಗಿದೆ ಸರ್. ಇವಾಗ ಮಾರ್ಕೆಟ್ ಫೈಟ್ ಆಗುತ್ತೆ, ಅವಾಗ ಅಪ್ಸೈಡ್ ಹೋಗುತ್ತೆ ಸರ್. ನೆಕ್ಸ್ಟ್ ಬಂದು ನಿಫ್ಟಿದಲ್ಲಿ ಬಂದ್ಬಿಟ್ಟು ಸ್ಕೋಪ್ ಅಂಡ್ ರೀಚ್ ಇದೆ ಸರ್. ರೆಸಿಸ್ಟೆನ್ಸ್ ತನಕ ನಮಗೆ ಸ್ಕೋಪ್ ಅಂಡ್ ರೀಚ್ ಇದೆ ಸರ್. 150 ಪಾಯಿಂಟ್ಸ್ ತನಕ ರೀಚ್ ಇದೆ ಸರ್. ಸೊ ಬೈಯಿಂಗ್ ಮಾಡ್ತೀನಿ ಸರ್. ಸೆಲ್ಲಿಂಗ್ ಮಾಡಬೇಕಂದ್ರೆ ಸರ್ ಈ ಝೋನ್ ಬ್ರೇಕ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಮಾಡ್ತೀನಿ ಸರ್. ಬೈಯಿಂಗ್ ಸರ್, ಸೆಲ್ಲಿಂಗ್ ಮಾಡ್ತೀನಿ. ಬೈಯಿಂಗ್ ಮಾಡಬೇಕಂದ್ರೆ 5 ಮಿನಿಟ್ಸಲ್ಲಿ ಮಾಡ್ತೀನಿ ಸರ್. ಆ ಝೋನಲ್ಲಿ ಬಂದ್ಬಿಟ್ಟು ನೋ ಟ್ರೇಡ್ ಝೋನ್ ಸರ್. ಓವರಾಲ್ ನಿಫ್ಟಿ ಬಂದು ಬೈಯಿಂಗ್ ಸರ್. ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ಅದು ಸೆಟ್ಲ್ ಆದಮೇಲೆ ಮಾಡ್ತೀನಿ. ಹಾಯ್ ಸರ್, ನಮಸ್ತೆ ಸರ್. ನಾನು ಸರ್ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ನಂದು ಒಳ್ಳೆ ಸರ್. ಯಾಕಂದರೆ ಸಪೋರ್ಟ್ ಮುಂದೆ ಇದೆ ಸರ್. ಹಾಗಾಗಿ ಕರೆಕ್ಷನ್ ಬಂದಮೇಲೆ ಬೈ ಮಾಡ್ತೀನಿ. ಇಲ್ಲಾಂದರೆ 55,500 ಬೇಕಾದರೆ ಅಲ್ಲಿಂದ ಬೈ ಮಾರ್ಕೆಟ್ ಯಾವಾಗ ಆದರೆ ಅಲ್ಲಿಂದ ಬೈ
ಸ್ವಲ್ಪ ನಿಧಾನ ಕೇಳಿ ಸರ್, ಅಷ್ಟು ಸ್ಪೀಡ್ ಹೇಳಿದ್ರೆ ಪಾಪ ಯೂಟ್ಯೂಬಲ್ಲಿ ನೋಡೋರಿಗೆ ಅರ್ಥ ಆಗಬೇಕಲ್ಲ ಸರ್. ಸೆಲ್ಲಿಂಗ್ ಎಲ್ಲಿಂದ ಮಾಡ್ತಾರೆ ಅಂತೇಳಿ ಸರ್? ಸರ್ ಮೇಲೆ 55,720 ಇದೆ ರಿಜೆಕ್ಷನ್ ಮೇಲೆ ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್ ಮಾಡ್ತೀರಾ ಸರ್? ಸೆಲ್ಲಿಂಗ್ ಮಾಡ್ತೀನಿ. ಇಲ್ಲಾಂದ್ರೆ ಮಾರ್ಕೆಟ್ ಕ್ಯಾಪ್ ಡೌನ್ ಆದರೆ ಕರೆಕ್ಷನ್ ಬಂದಮೇಲೆ ಬೈಕ್ ಪ್ಲಾನ್ ಮಾಡ್ಕೊಡ್ತೀನಿ ಸರ್. ಪ್ಯಾಟರ್ನ್ ಬಂದಮೇಲೆ ಮೇಜರ್ ಸಪೋರ್ಟು 55,900 ಮತ್ತು ಮೇಜರ್ ರೆಸಿಡೆನ್ಸ್ 5600 ಸರ್ 55,900 ಮೇಜರ್ ಸಪೋರ್ಟಾ? 54,900 ಹಾಂ ಸರ್. ಓಕೆ. ಮೇಜರ್ ರೆಸಿಸ್ಟೆನ್ಸ್ 5600 ಸರ್. 5600 ಹಾಂ ಸರ್. ಎಷ್ಟು ಪಾಯಿಂಟ್ ಪ್ಲ್ಯಾನ್ ಮಾಡಿದ್ದೀರಾ ಸರ್ ಆಗ? 5600 54,900 ಸರ್, ಆಲ್ಮೋಸ್ಟ್ 2000 ಪಾಯಿಂಟ್ಸಾ? ಅಲ್ಲ ಸರ್, ಮೇಜರ್ ರೆಸಿಸ್ಟೆನ್ಸ್ ಹ್ಞೂ. ಮೇಜರ್ ಸಪೋರ್ಟು 54,900. ಓಕೆ ಸರ್, 54,900 ಹಾಕ್ಕೊಂಡಿದೆ ಸಪೋರ್ಟ್ ಸರ್. ಈಗ ಮಾರ್ಕೆಟ್ ಕ್ಲೋಸ್ ಆಗಿರೋದಕ್ಕಿಂತ ಅದು 450 ಪಾಯಿಂಟ್ಸ್ 450 ಪಾಯಿಂಟ್ ಮೇಲೆ ಇದೆ, ಡೌನಲ್ಲಿದೆ. ಡೌನಲ್ಲಿದೆ. ಇದು 700 ಪಾಯಿಂಟ್ ಮೇಲೆ ಇದೆ ಸರ್. ಅವಾಗ ಎಷ್ಟಾಯ್ತು ಸರ್? ಜಾಸ್ತಿ ಆಗಿಲ್ಲ ಸರ್ ರೇಂಜು? ಸಪೋರ್ಟ್ ಬಂದಿದೆ ಸೆಂಟ್ರ್ ಇದೆ ಸರ್. ಹ್ಞೂ. ಮಿಡ್ ಸಪೋರ್ಟ್ ಮಧ್ಯದಲ್ಲಿ ಇದೆ ಸರ್ 55,700. ಓಕೆ ಸರ್ ನಿಫ್ಟಿ ಬೈಯಿಂಗ್ ಇದೆ ಸರ್. ಮಾರ್ಕೆಟು ಬ್ಲ್ಯಾಕ್ ರೇಟ್ ಮಾಡಿದೆ ಸರ್. 2 ಡೇಸಿಂದ ಇನ್ಸೆಂಟ್ ಕ್ಯಾಂಡಲ್ ಒಳಗಡೆ ಇದೆ ಸರ್. ಕಂಪ್ಲೀಟ್ ಇವತ್ತು ರೆಡ್ ಕ್ಯಾಂಡಲ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಸರ್. ಕಂಪ್ಲೀಟ್ ಡೇ ಚಾರ್ಟು, ವೀಕ್ಲಿ ಚಾರ್ಟು, ಮಂತ್ಲಿ ಚಾರ್ಟು ರೆಡ್ ಇದೆ ಸರ್. ಸರ್ ಮತ್ತೆ ಇದೊಂದು ಝೋನ್ ಆಗಿ ಕ್ರಿಯೇಟ್ ಆಗಿದೆ. ನಿನ್ನೆ ಏನು ವೀಕ್ ಬಿಟ್ಟಿದೆ ಮಾರ್ಕೆಟ್ ವೀಕ್ ಕ್ರಿಯೇಟ್ ಮಾಡಿದೆ ಸರ್. ಅದೇ ರೀತಿ ಝೋನ್ನ ಬ್ರೇಕ್ ಮಾಡಿಲ್ಲ ಸರ್. ಕಂಪ್ಲೀಟ್ ಅಲ್ಲೇ ಇದೆ ಮಾರ್ಕೆಟ್. ನಾಳೆಲ್ಲ ಗ್ಯಾಪ್ ಓಪನ್ ಆದರೆ ಸರ್ ಇಲ್ಲಿಂದ 5 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದರೆ ಬೈಯಿಂಗ್ ಮಾಡ್ಬೋದು ಸರ್. ಅಲ್ಲಿಂದ ಬ್ಲ್ಯಾಕ್ನ ಬ್ರೇಕ್ಔಟ್ ಮಾಡಿಕೊಂಡು ಬೈಕ್ ಪ್ಲಾನ್ ಮಾಡ್ಕೊಂಡು ಸರ್. ರೈಟ್ ಇರ್ತದೆ 5 ಮಿನಿಟ್ಸ್ ಕ್ಯಾಂಡಲ್. ಇಲ್ಲಾಂದರೆ ಸರ್ ಇದು 24,670 ಸರ್. ಅದನ್ನು ಹೈ ಕ್ರಾಸ್ ಮಾಡಿದೆ ಸರ್. ಇಲ್ಲಿಂದ ಬೈಕ್ ಪ್ಲಾನ್ ಮಾಡ್ಕೊಂಡು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರಿಪ್ಲೇಸ್ಮೆಂಟ್ ಆಗಿ ಹೈ ಕ್ರಾಸ್ ಆಗಿ ಬೈಕ್ ಪ್ಲಾನ್ ಮಾಡ್ಬೋದು ಸರ್. ಸರ್ ಇದು ಸಪೋರ್ಟ್ ಇದೆ ಸರ್. ಮಿಡ್ ಸಪೋರ್ಟು 24,540 ಸರ್. ಮೇಜರ್ ಸಪೋರ್ಟು 24,380 ಸರ್. ಮಿಡ್ ರೆಸಿಸ್ಟೆನ್ಸ್ 24,770 ಸರ್. ಮೇಜರ್ ರೆಸಿಸ್ಟೆನ್ಸ್ 24,950 ಸರ್. ಸರಿ, ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಸರ್. ಯಾಕಂದರೆ ರೆಸಿಸ್ಟೆನ್ಸ್ ಸಪೋರ್ಟ್ ಮಧ್ಯದಲ್ಲೇ ಫೈಟ್ ಆಗಿದೆ ಇವತ್ತು ಫುಲ್ ಡೇ ಮಾರ್ಕೆಟು. ನಿಫ್ಟಿ ಸರ್ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಸರ್. ಯಾಕೆ ಬೈ ಮಾಡ್ತೀರಾ ಸರ್? ಸರ್ ಒಂದೇ ಝೋನಲ್ಲಿ ಫೈಟ್ ಆಗಿದೆ ಫುಲ್ ಡೇ. ಮತ್ತು 30 ದಿನದಿಂದ ಲೋ ಆಗಿ ಕ್ರಿಯೇಟ್ ಆಗ್ತಾ ಇದೆ ಸರ್ ಮಾರ್ಕೆಟ್. ಹೈಯರ್ ಲೋ. ಹಾಂ ಸರ್. ಓಕೆ. ಅನಾಲಿಸಿಸ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಸರ್. ಅಟ್ಲೀಸ್ಟ್ 5 ಪಾಯಿಂಟ್ಸ್ ಇರಬೇಕು, ಟೆಕ್ನಿಕಲಾಗಿ 5 ಪಾಯಿಂಟ್ಸ್ ಇರಬೇಕು. ಯಾಕೆ ಬೈ ಮಾಡಬೇಕು, ಯಾಕೆ ಸೆಲ್ ಮಾಡಬೇಕು ಅಂತ. ನಾಳೆ ಅನಾಲಿಸಿಸ್ ಫಸ್ಟು ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಮತ್ತು ಎಕ್ಸ್ಜೆಟ್ಸ್ನ ನೋಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಗ್ಯಾಪ್ ಅಪ್ ಆಗಿ ಓಪನ್ ಆದರೆ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಪ್ಲಾನ್ ಮಾಡಬೇಕಾಗುತ್ತೆ. ಸಪೋರ್ಟ್ ಬಂದು 55,000 ಗುಡ್ ರೌಂಡ್ ಫಿಗರ್ ಆಗಿರೋದ್ರಿಂದ ಮಾರ್ಕೆಟ್ ಅದಕ್ಕೆ ವ್ಯಾಲ್ಯೂ ಮಾಡಿದೆ. ಅಲ್ಲಿಗೆ ಬಂದಾಗ ನಾವು ಪ್ಯಾಟರ್ನ್ಸ್ನ ನೋಡಿಕೊಂಡು ಬೈಯಿಂಗ್ ಪ್ಲಾನ್ ಮಾಡಬೇಕಾಗುತ್ತೆ. ಇದು ರೆಸಿಸ್ಟೆನ್ಸ್ ಬಂದು 55,650ಗೆ ಮಿಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಮೇಜರ್ ರೆಸಿಸ್ಟೆನ್ಸ್ ಬಂದು 56,000 ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ನಾಳೆ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ನೋಡ್ತೀವಿ ಸರ್. ನಿಫ್ಟಿ ಸರ್, ನಿಫ್ಟಿ ಬಂದು ರೆಸಿಸ್ಟೆನ್ಸ್ಗೂ ಮತ್ತು ಸಪೋರ್ಟ್ಗೂ ಸೆಂಟ್ರಲ್ ಇರೋದ್ರಿಂದ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಗ್ಯಾಪ್ ಅಪ್ ಓಪನ್ ಆದರೆ ನಮ್ಮ ಬೈಯಿಂಗ್ ವ್ಯೂ ಇರೋದ್ರಿಂದ ಆಫ್ಟರ್ ಕರೆಕ್ಷನ್ ನಾವು ಬೈ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಿದ್ರೆ ಅಲ್ಲಿ ಪ್ಯಾಟರ್ನ್ ನೋಡಿಕೊಂಡು ಬೈ ಪ್ಲ್ಯಾನ್ ನೋಡ್ತೀವಿ ಸರ್. ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಿದ್ರೆ ಸರ್, ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಿದ್ರೆ ಸಪೋರ್ಟ್ ಆಗುತ್ತೆ. ಇಷ್ಟು ಜರ್ನಿ ಮಾಡಿ ಇದು ಕ್ರಾಸ್ ಆದಮೇಲೆ ಮತ್ತೆ ನೀವು ಬೈ ಮಾಡ್ತೀರಾ? ಇದು ರೆಸಿಸ್ಟೆನ್ಸ್ ಕೆಳಗಡೆ ಬಂದಮೇಲೆ ಇದು ಫಸ್ಟ್ ಟೈಮ್ ಹೋಗಿದೆ, ಇವಾಗ ನಾಳೆ ಸೆಕೆಂಡ್ ಟೈಮ್ ಹತ್ರ ಬೈ ಮಾಡ್ಬೋದಾ ಸರ್ ರೆಸಿಸ್ಟೆನ್ಸ್? ಇಲ್ಲ ಸರ್.
ಮತ್ತು ಪ್ಲಸ್ ಇಂಟ್ರಾಡೇ ಮೂಮೆಂಟಮ್ ಇಲ್ಲಿಂದ ಇಲ್ಲಿಗೆ ಏನು ಮೂಮೆಂಟಮ್ ಇದೆ ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ಬೈ ಮಾಡ್ಬೋದಾ? ಇಲ್ಲ ಸರ್. ಮತ್ತೆ ಹೆಂಗೆ ಸರ್? ಕ್ವಶನ್ಗೆ ಆನ್ಸರ್ ಬಂದಿಲ್ಲ ಸರ್. ಸರ್ ರೆಸಿಸ್ಟೆನ್ಸ್ ಮೇಲೆ ಬೈ ಮಾಡಬೇಕು ಅಂತೀರಲ್ಲ ಸರ್, ಹೆಂಗೆ ಬೈ ಮಾಡ್ಬೋದು? ಟೆಕ್ನಿಕಲ್ ಆಗಿ ಇದು ಒಂದು ಸೆಕೆಂಡ್ ಟೈಮ್ ಬರ್ತಾ ಇದೆ, ನೀವು ಸೆಕೆಂಡ್ ಟೈಮ್ ಬೈ ಮಾಡಲ್ಲ ಅಂತೀರಾ, ಹೌದು ಮತ್ತು ಇಲ್ಲಿಂದ ಜರ್ನಿ ಆದಮೇಲೆ ಬೈ ಮಾಡ್ತೀರಾ? ಸರ್. ಇಲ್ಲ ಸರ್, ಬೈ ಮಾಡಲ್ಲ ಸರ್. ಮತ್ತೆ ಹೆಂಗೆ ಬೈ ಮಾಡಬೇಕು ಸರ್? ಅಂದರೆ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಸರ್. ಆವಾಗ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಬೇಕು ಸರ್. ಅದೇ ಸರ್, ಗ್ಯಾಪ್ ಅಪ್ ಓಪನ್ ಆಗಿ ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಬೇಕು ಸರ್. ಹ್ಞೂ ಆವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಇಲ್ಲಾಂದರೆ ಗ್ಯಾಪ್ ಡೌನ್ ಆಗಿ ಸಪೋರ್ಟ್ ಹತ್ರ ಬಂದರೆ ಪ್ಯಾಟರ್ನ ನೋಡಿಕೊಂಡು ನಾವು ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಗಿ ರೆಸಿಸ್ಟೆನ್ಸ್ಗಿಂತ ಕಮ್ಮಿ ಕೆಳಗಡೆ ಓಪನ್ ಆಗಿದೆ, ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಪ್ಲಾನ್ ಮಾಡ್ತೀವಿ ಸರ್. ಓಕೆ ಸರ್, ಅಷ್ಟು ದೊಡ್ಡ ಗ್ಯಾಪ್ ಅಪ್ ಏನಾಗಲ್ಲ ಸರ್. ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.